ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಇದು ಗೋಂಗೂರ ಚಿಕನ್. ಇದು ಆಂಧ್ರದಲ್ಲಿ ತುಂಬ ಫೇಮಸ್ ಆಗಿರೋವಂಥ ಆ ಗೋಂಗೂರ ಚಿಕನ್ನು. ಅದನ್ನು ಮಾಡೋಕ್ಕೆ ಒಂದು ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕಾಲು KG ನಾಟಿ ಚಿಕನ್ನು, ಗೋಂಗೂರ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ನಾನು. ನಾಟಿ ಚಿಕನ್ನು ಬೇಗ ಬೇಯೋದಿರೋ ಕಾರಣ ಇದನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು 3ರಿಂದ 4 ವಿಸಿಲು ಕೂಗಿಸ್ಕೊಳ್ಳೋಣ. ಬೇಯ್ತದೆ ಚೆನ್ನಾಗಿ ಸಾಫ್ಟಾಗಿ. ಅಷ್ಟರಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ. ಟೊಮೊಟೊ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡೋಣ. ಇದು ನೋಡಿ, ಗೋಂಗೂರ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಬೇಕು. ಇದು ಈ ಸೀಸನಲ್ಲಿ ಚೆನ್ನಾಗಿ ಬರುತ್ತೆ, ಮಳೆಗಾಲದಲ್ಲಿ. ಹಾಗಾಗಿ ಇದನ್ನು ಚೆನ್ನಾಗಿ ತೊಳ್ಕೊಂಡು 2ರಿಂದ 3 ಹಿಡಿ ಹಾಕೋಣ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸುಮಾರು ಒಂದು 5 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಮುಚ್ಚಿ 5 ನಿಮಿಷ ಬೇಯಿಸ್ಕೋಬೇಕು. ನೆನಪಿರಲಿ, ಇದು ಚೆನ್ನಾಗಿ ಸಾಫ್ಟಾಗಿ ಪೇಸ್ಟ್ ಲೆಕ್ಕದಲ್ಲಿ ಹಾಕಬೇಕಿದು. ಪೇಸ್ಟ್ ಥರ ಆದ್ರೇ ಇದು ಟೇಸ್ಟು ಚೆನ್ನಾಗಿ ಬರೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 3ರಿಂದ 4 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಹುಳಿ ಇರೋ ಕಾರಣ ಖಾರದ ಪುಡಿ ಜಾಸ್ತಿನೇ ಇರಿಸುತ್ತೆ. 1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ನು ಸಾಫ್ಟಾಗಿ ಬೆಂದಿದೆ. 3ರಿಂದ 4 ವಿಸಲ್ ತಗೊಂಡಿದ್ದೀನಿ ನಾನು. ಇದನ್ನು ಬೆಂದಿರೋವಂಥ ಚಿಕನ್ನ ಈ ಬೇಯ್ತಾ ಇರೋ ಸೊಪ್ಪಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮತ್ತೆ ಒಂದು 5ರಿಂದ 6 ನಿಮಿಷ ಕುದಿಸ್ಕೋಬೇಕು ಇದನ್ನು. ಇದರಲ್ಲಿರೋ ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗಿ ಗೊಜ್ಜು ಟೈಪ್ ಆಗಬೇಕಿದು. ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ. ನೀವು ಬೇಕಿದ್ದರೆ ಗರಂ ಮಸಾಲ ಹಾಕ್ಕೋಬೋದು. ಇಲ್ಲಿ ನೋಡಿ, 2 ಸ್ಪೂನಷ್ಟು ಬಟರ್ ಹಾಕ್ತಾಯಿದ್ದೀನಿ ನಾನು. ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಅಥವಾ ಕ್ರೀಮ್ ಆದರೂ ಹಾಕ್ಕೋಬೋದು, ಯಾವುದಾದ್ರೂ ನಿಮ್ಮ ಆಪ್ಷನ್ನು. ಬೆಣ್ಣೆ ಆದರೆ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಬೆಂದು ಇದು ಗೊಜ್ಜು ಥರ ಆಗಿದೆ. ಫುಲ್ಲು ಡ್ರೈ ಆಗಿ ಮಾಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಡ್ರೈ ಮಾಡ್ಕೋಬೇಕು ಇದನ್ನು. 1 ಹಿಡಿಯೋಷ್ಟು ಕರಿಬೇವಿನ ಸೊಪ್ಪು ಮತ್ತು ಜಜ್ಜಿರುವಂಥ ಒಂದು 4-5 ಎಸಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಹಾಗೇ ಇರುತ್ತೆ. ಟೇಸ್ಟು ತಿನ್ನೋಕ್ಕೆ ಭಾಳ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾರೆ ಆಂಧ್ರದಲ್ಲಿ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಹುಳಿಯಾಗಿ ಖಾರವಾಗಿ ತುಂಬಾ ಡಿಫ್ರೆಂಟಾದ ಟೇಸ್ಟ್ ಬರುತ್ತೆ ಇದು. ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ನನ್ನ ವಿಡಿಯೋಸು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದು ಗೋಂಗೂರ ಸೊಪ್ಪು ಪೇಸ್ಟ್ ಥರ ಹಾಕಿ ಆ ಚಿಕನ್ನಿಗೆಲ್ಲ ಅಂಟಿದೆ ಚೆನ್ನಾಗಿ. ಉಪ್ಪು, ಖಾರ, ಹುಳಿ ಎಲ್ಲ ಹಿಡಿದು ತುಂಬಾ ಟೇಸ್ಟಿಯಾಗಿ ಆಗಿದೆ ಈ ಚಿಕನ್ನು. ಸಾಫ್ಟಾಗೂ ಬೆಂದಿದೆ ಇದು. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ. ಈ ಗೋಂಗೂರದು ಫ್ಲೇವರು, ಟೇಸ್ಟು ಎಲ್ಲ ಹಿಡಿದು ಇನ್ನೂ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ. ಆಂಧ್ರದವರು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು. ಗೋಂಗೂರ ಚಿಕನ್ನು ಬಿಸಿ ಅನ್ನದ ಜೊತೆ ತುಂಬಾ ಟೇಸ್ಟಿಯಾದಂಥ ಗೋಂಗೂರ ಚಿಕನ್ ರೆಡಿ ಆಯಿತು. ಥ್ಯಾಂಕ್ ಯು.